ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟ ಟೀ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಜೈಲಿನ ಆವರಣದ ಒಳಗೆ ಕುಳಿತಿರುವ ಫೋಟೋ ಎನ್ನಲಾಗಿರುವ ಒಂದು ದೃಶ್ಯ ಸದ್ಯ ವೈರಲ್ ಆಗಿದೆ. ಇದು ಸಾಕಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ನಟ ದರ್ಶನ್ ಜೈಲಿನಲ್ಲಿ ಆರಾಮಾಗಿದ್ದಾರೆ ಅಂತ ಹೇಳಲಾಗ್ತಿರೋ ಫೋಟೋ ವೈರಲ್ ಆಗ್ತಿದೆ. ಈ ನಡುವೆ ಈ ಫೋಟೋ ಹಿಂದೆ ರಚಿತಾ ರಾಮ್ ಅವರ ಹೆಸರು ಸಹ ಕೇಳಿ ಬರ್ತಿದೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಹೌದು, ಕಳೆದ ಗುರುವಾರ ನಟಿ ರಚಿತಾ ರಾಮ್ ಅವರು ದರ್ಶನ್ ಅವರನ್ನು ಭೇಟಿಯಾಗೋಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ರು. ಈ ವೇಳೆ ನಟ ದರ್ಶನ್ ಅವರು ತಮ್ಮ ಬ್ಯಾರಕ್ ಬಿಟ್ಟು ಬಂದು ರಚಿತಾ ರಾಮ್ ಅವರನ್ನು ಭೇಟಿಯಾಗಿದ್ರು. ಇತ್ತ ರಚಿತಾ ರಾಮ್ ಮಾತಾಡಿ ಹೊರಟ ನಂತರ ಅಲ್ಲೇ ಇದ್ದ ವಿಲನ್ಸ್ ಗಾರ್ಡನ್ನಾಗ ದರ್ಶನ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಬ್ಯಾರಕ್ ಬಿಟ್ಟು ಹೇಗೋ ಬಂದಿದ್ದೇನೆ, ಕೂತು ಮಾತನಾಡೋಣ ಅಂತ ದರ್ಶನ್ ಅಲ್ಲೇ ಕೂತು ದಮ್ ಎಳೆದಿದ್ದಾರೆ. ಇನ್ನು ರಚಿತಾ ರಾಮ್ ಅವರು ಜೈಲಿಗೆ ಬರದಿದ್ದರೆ ನಮ್ಮ ಬಾಸ್ ಬ್ಯಾರಕ್ ಬಿಟ್ಟು ಬರ್ತಿರ್ಲಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಇದಕ್ಕೂ ಹಾಗೂ ನಟಿ ರಚಿತಾ ರಾಮ್ ಅವರಿಗೂ ಯಾವುದೇ ಸಂಬಂಧವಿಲ್ಲ. ದರ್ಶನ್ ಭೇಟಿ ಬಳಿಕ ರಚಿತಾ ಎಮೋಷನಲ್ ಆಗಿದ್ದಾರೆ. ಬಾಸ್ನ ಹೀಗೆ ನೋಡೋಕೆ ಕಷ್ಟ ಅಂತ ಭಾವುಕರಾಗಿದ್ದರು. ಇನ್ನು ದರ್ಶನ್ ಭೇಟಿ ವೇಳೆ ಕೂಡ ರಚಿತಾ ರಾಮ್ ಕಣ್ಣೀರಿಟ್ಟರಂತೆ. ಸ್ವತಃ ನಟ ದರ್ಶನ್ ಅವರೇ ಸಮಾಧಾನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಈ ಫೋಟೋ ವೈರಲ್ ಬೆನ್ನಲ್ಲೇ 7 ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ.